ಹುಷಾರು, ಏನು ಮಾಡಬೇಡ. ಬಿ ದೇರ್ ನಿಶಾಂತ್. ಓಕೆ. ಆಹಾ, ಏನು ಸುಖ, ಏನು ಗಾಳಿ, ಏನು ನೇಚರು. ಆಹಾ ಹಾ ಹಾ. ಯಾರಿಗುಂಟು ಯಾರಿಗಿಲ್ಲ. ಬರೀ IT ಕೆಲಸ ಮಾಡಿಕೊಂಡು ಸಾಯ್ತಿರ್ತಿರಲ್ಲ. ಬನ್ನಿ ಈ ಥರ ಬಂದು ನೇಚರ್ ಜೊತೆಗೆ ಆರಾಮಾಗಿ ಫ್ರೆಂಡಾಗಿ ಅದ್ರ ಜೊತೆಗೆ ಬೆರೀರಿ. ಇನ್ನೇನಿದೆ ಲೈಫಲ್ಲಿ ಅಲ್ವಾ. ಏರಿಯಾ 83 ರೆಸಾರ್ಟ್. ಏನಪ್ಪ ಇದು ಈ ರೀತಿ ಹೆಸರಿಟ್ಟಿದ್ದಾರೆ ಅಂದ್ಕೊಂಡ್ರೆ, ಹೌದು, ಈ ರೆಸಾರ್ಟ್ ಲೊಕೇಟ್ ಆಗಿರೋ ಜಾಗದ ಪಿನ್ ಕೋಡ್ ಇದೆ. ಹಾಗೆ ಇದು ಬಿಲ್ವಾರದಹಳ್ಳಿ ಅನ್ನೋ ಒಂದು ವಿಶಾಲವಾದ ಊರಿನಲ್ಲಿದೆ. ಬೆಂಗಳೂರಿನಿಂದ ಸುಮಾರು 35-40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಈ ರೆಸಾರ್ಟು, ಅದರ ಪರಿಚಯ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಸಮ್ ಫಾರ್ಮಾಲಿಟೀಸ್, ಸಿಗ್ನೇಚರ್ ಬರ್ಸ್ಕೊಂಡ್ರು. ಆಸ್ ಯೂಶುವಲ್ ಬ್ಯಾಂಡ್ ಹಾಕೊಂಡು ಒಂದಿಷ್ಟು ಡೈರೆಕ್ಷನ್ ಬೋರ್ಡ್ಸ್ ಕಾಣುತ್ತೆ. ಮುಂದೆ ನಡೀತಾ ಹೀಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಸೊ ಅದನ್ನು ಕುಡಿಯಕ್ಕೆ ಹೊರಟ್ವಿ. ನಾವೆಲ್ಲ ಕಾರ್ಪೊರೇಟ್ ಪ್ಯಾಕೇಜ್ ಆಪ್ಟ್ ಮಾಡ್ಕೊಂಡಿದ್ವಿ. ನೀವು ಫ್ಯಾಮಿಲಿ ಅಥವಾ ಸೋಲೋ ಹೋಗ್ತಾ ಇದ್ರೆ ಬೆಸ್ಟ್ ಪ್ರೈಸ್ಗೆ ಮಾತಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಇನ್ನು ಎಲ್ಲ ಕಾರ್ಪೊರೇಟ್ ಪ್ಯಾಕೇಜಲ್ಲಿ ಇರೋ ಥರ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಇಂದ ಶುರು ಮಾಡಿದ್ವಿ. ಸೊ ಏನ್ ನೋಡ್ತಾ ಇದ್ದೀರಾ ನೀವು, ಇದು ಆರ್ಚರಿ ಪ್ರದರ್ಶನ ನಮ್ಮ ಹುಡುಗರಿಂದ. ಒಬ್ಬರಾದ್ಮೇಲೆ ಒಬ್ರು ಒಂದು ಟೀಮಿಂದ ಇನ್ನೊಂದು ಟೀಮಿಗೆ ಟಾರ್ಗೆಟ್ ಮಾಡ್ಕೊಂಡು ಆಡ್ತಿರೋದು ನೀವು ನೋಡ್ಬೋದು. ಬಟ್ ಇಟ್ಸ್ ಆಲ್ ದ ಫನ್ ವಾಟ್ ವಿ ಎಂಜಾಯ್ ಅಟ್ ದ ಎಂಡ್ ಅಲ್ವಾ. ಮುಂದೆ ಕಯಾಕಿಂಗ್ ಟ್ರೈ ಮಾಡೋಣ ಅಂತ ನಡೆದ್ವಿ. ಒಬ್ಬೊಬ್ಬರಾಗಿ ಲೈಫ್ ಜಾಕೆಟ್ ಹಾಕೊಂಡು ಬೋಟ್ ಹಿಡಿಯೋಕೆ ಶುರು ಮಾಡ್ತಾ ಇದ್ವಿ. ನೋಡಿ, ಈ ಥರ ಸೂಪರ್ ಆಗಿ ಕಯಾಕಿಂಗು ಮಾಡಿಕೊಂಡು ಹೋಗ್ತಾ ಇದ್ರೆ ಲೈಫಲ್ಲಿ, ಆಹಾ ಏನು ಸುಖ, ಏನು ಗಾಳಿ, ಏನು ನೇಚರು. ಆಹಾ ಹಾ ಹಾ. ಯಾರಿಗುಂಟು ಯಾರಿಗಿಲ್ಲ. ಬರೀ IT ಕೆಲಸ ಮಾಡಿಕೊಂಡು ಸಾಯ್ತಿರ್ತಿರಲ್ಲ. ಬನ್ನಿ ಈ ಥರ ಬಂದು ನೇಚರ್ ಜೊತೆಗೆ ಆರಾಮಾಗಿ ಫ್ರೆಂಡಾಗಿ ಅದ್ರ ಜೊತೆಗೆ ಬೆರೀರಿ. ಇನ್ನೇನಿದೆ ಲೈಫಲ್ಲಿ ಅಲ್ವಾ. ಮಜವಾಗಿರಬೇಕು. ಟೈಮೇ ಸಿಗಲ್ಲ ನಮಗೆ. ವೀಕ್ ಡೇಸ್ ಪೂರ್ತಿ ಲ್ಯಾಪ್ಟಾಪ್ ಕೊಡ್ತಾ ಇರ್ತೀವಿ. ನೋಡಿ, ಈ ಥರ ಒಂದು ಅವಕಾಶ ಸಿಕ್ಕರೆ ಮಿಸ್ಸೇ ಮಾಡ್ಕೋಬೇಡಿ. ನಾನು ಹೇಳೋದು ಕೇಳಿ, ಎಂಜಾಯ್ ಮಾಡಿ. ಮತ್ತೆ ಟೈಮ್ ಸಿಗಲ್ಲ. ಇನ್ನು ಆ್ಯಕ್ಟಿವಿಟೀಸ್ ಲಿಸ್ಟ್ಗಳ ಬಗ್ಗೆ ಹೇಳಬೇಕು ಅಂದರೆ, ರಾಕೆಟ್ ಇಜೆಕ್ಟರ್ ಇದೆ, ಆರ್ಚರಿ, ಜಾಯಿಂಟ್ ಸ್ವಿಂಗ್, ಕಯಾಕಿಂಗ್, ಬಬಲ್ ಸಾಕರ್, ಡರ್ಟ್ ಕಾರ್ಟ್, ಹೀಗೆ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ. ಪರ್ಫೆಕ್ಟ್ ಫಾರ್ ಥ್ರಿಲ್ ಸೀಕರ್ಸ್. ತುಂಬ ಫನ್ ಮಾಡ್ಬೋದು. ಇನ್ನು ಕಯಾಕಿಂಗ್ ನಂತರ ಬಬಲ್ ಸಾಕರ್ ಆಡೋಕೆ ಬಂದ್ವಿ. ಒಂದಿಷ್ಟು ಸಮಯ ಫಾಸ್ಟ್ ಮೂಮೆಂಟ್ಸ್ ಇರಲಿ ಅಂತ. ಆಬ್ವಿಯಸ್ಲಿ ಒಂದಿಷ್ಟು ಜೋಶಲ್ಲಿ ಆಟ ಆಡಿದ ಮೇಲೆ ಹೊಟ್ಟೆ ಚೂರು ಕನಿಸ್ತಾ ಇತ್ತು. ಅಲ್ಲಿಂದ ಎಲ್ಲರೂ ಫುಡ್ ಏರಿಯಾಗೆ ಮೂವ್ ಆದ್ವಿ. ಫುಡ್ ಅಂತೂ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ಒಂದಿಷ್ಟು ವೆರೈಟೀಸ್ ಕೂಡ ನೀವು ನೋಡ್ಬೋದು. ನಾನ್ ವೆಜ್ ಪ್ರಿಯರಿಗಾಗಲಿ ವೆಜ್ ಪ್ರಿಯರಿಗಾಗಲಿ ಸಾಕಷ್ಟು ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ರು. ಸಪ್ರೇಟಾಗಿ ಒಂದು ಇನ್ನೇನು ಊಟ ಆದ ನಂತರ ಜೈಂಟ್ ಸ್ವಿಂಗ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು. ಭಯದ ಜೊತೆ ಥ್ರಿಲ್ ಬೇಕು ಅನ್ನೋ ಕ್ಯಾಟಗರಿ ನಮ್ಮದು. ಸರಿ, ಇನ್ನೇನು ಟ್ರೈ ಮಾಡೇ ಬಿಡೋಣ ಅಂತೇಳಿ ನಾನು ನನ್ನ ಕಲೀಗು ಮುಂದೆ ಬಂದ್ವಿ.
ಅದಾದ ನಂತರ ಏನಾಯಿತು ಅಂತ ನೀವೇ ನೋಡಿ. Better make a call to Pradeep and also keep it. Live will. Come on! ಈ ಗ್ರೇಟ್ ಸ್ವಿಂಗ್ ಸುಮಾರು 80 ಫೀಟಿಂದ ಡ್ರಾಪ್ ಮಾಡ್ತಾರೆ. ಇಫ್ ಯು ರಿಯಲಿ ವಾಂಟ್ ಟು ಫೀಲ್ ದಟ್ ಅಡ್ರೆನಲಿನ್ ರಶ್, ದೆನ್ ಗೋ ಫಾರ್ ಇಟ್. Awesome! Run! Run! ಇವೆಲ್ಲ ಆ್ಯಕ್ಟಿವಿಟೀಸ್ಗಳ ಮಧ್ಯೆ ಒಂದಿಷ್ಟು ಕ್ರಿಕೆಟ್ ಕೂಡ ಆಡಿದ್ವಿ. ಸೊ ಕ್ರಿಕೆಟ್ ಆಡಿಲ್ಲ ಅಂದರೆ ಫನ್ ಎಲ್ಲಿದೆ ಅಲ್ವಾ. ಈವ್ನಿಂಗ್ ಸೆಕ್ಷನಲ್ಲಿ ಹೈ ಟೀ ಮತ್ತು ಸ್ನ್ಯಾಕ್ಸ್ ಕೂಡ ಇತ್ತು. ಅದನ್ನು ಮುಗಿಸ್ಕೊಂಡು ಆ ದಿನದ ರೆಸಾರ್ಟ್ ಮುಕ್ತಾಯ ಮಾಡಿದ್ವಿ. ಇದಿಷ್ಟು ಏರಿಯಾ 83 ರೆಸಾರ್ಟ್ನ ಒಂದು ಪರಿಚಯ ಆಗಿತ್ತು. ಸೊ ನಿಮಗೆ ಈ ವಿಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಆ್ಯಂಡ್ ಐ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.